ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ವ್ಲಾಗ್. ಹೇಗಿದ್ದೀರಿ? ಇವತ್ತು ಬೆಳಗ್ಗೆ ಒಂದು ಜೋರು ಮಳೆ ಬಂತು. ಈಗ ನೋಡಿ ಬಿಸಿಲು. ಒಂದು ದಿನದಲ್ಲಿ 3 ಕಾಲಕಡ ಒಟ್ಟಿಗೆ ಬರ್ತದೆ. ಇವತ್ತು ನಾನು ಫಸ್ಟ್ ಟೈಮ್ ಫೇಶಿಯಲ್ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಯಾವ ಪಾರ್ಲರ್ ಅಂತೇಳಿ ನಿಮಗೆ ಲಾಸ್ಟಿಗೆ ಹೇಳ್ತೇನೆ. ಇಲ್ಲಿ ಫಸ್ಟ್ ನಾನು ಬಂದಿದ್ದೆ ಜಸ್ಟ್ ಒಂದು ಐಬ್ರೋಸ್ ಮಾಡಲಿಕ್ಕೆ. ನನಗೆ ಸರ್ವಿಸ್ ಇಷ್ಟ ಆಯಿತು, ಹಾಗಾಗಿ ನಾನೀಗ ಸೆಕೆಂಡ್ ಟೈಮ್ ಬಂದಿದ್ದೀನಿ. ಹಾಗೆ ನಾನು ಬೇರೆಯವರಿಗೆ ಸಜೆಸ್ಟ್ ಕೂಡ ಮಾಡಿದೆ. ಸೊ ನಿಮಗೆ ಲಾಸ್ಟಿಗೆ ತೋರಿಸ್ತೇನೆ. ಇವರು ಇವತ್ತು ನನ್ನ ಫೇಶಿಯಲ್ ಮಾಡುವವರು. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಸೌಮ್ಯ ಮ್ಯಾಮ್. ಹೀಗೆ ಫಸ್ಟ್ ತಲೆಗೆ ಟವಲ್ ಕಟ್ತಾರೆ, ಅದು ಜಾರಿ ಬೀಳ್ಬಾರ್ದಲ್ಲ, ಅದಕ್ಕೆ ಮೇಲೆ ಒಂದು ಬ್ಯಾಂಡ್. ಆಮೇಲೆ ಒಂದು ಟವಲ್ ಹಾಕ್ತಾರೆ. ಮುಖಕ್ಕೆ ನೀರು ಹಟ್ಟಿಸ್ತಾರೆ ಫಸ್ಟ್. ಆಮೇಲೆ ಚಂದ ಮಾಡಿ ಮುಖವನ್ನು ಒರೆಸಿ ಒಂದು ಕ್ರೀಮ್ ಹಾಕಿದ್ರು. ಕ್ರೀಮ್ ಹಾಕಿ ಆದ್ಮೇಲೆ ಒಂದು ಸ್ವಲ್ಪ ಮಸಾಜ್ ಮಾಡಿದ್ರು. ಮಸಾಜ್ ಮಾಡಿ ಆದ್ಮೇಲೆ ಅದನ್ನು ಚೆನ್ನಾಗಿ ಒರೆಸಿದ್ರು. ಇದು ಫೇಶಿಯಲ್ ಯಾಕೆ ಮಾಡಬೇಕು ಅಂದರೆ ಏನು ಯೂಸ್ ಫೇಶಿಯಲ್ ಅಂತ ಮಾಡೋದಾ? ಫೇಶಿಯಲ್ ಯಾಕೆ ಮಾಡೋದಂದ್ರೆ ಮಂತ್ಲಿ ನಮ್ಮದು ಡರ್ಟ್ಸ್ ಎಲ್ಲ ಇರ್ತದಲ್ಲ, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಅದೆಲ್ಲ ತೆಗೆದ್ರೆ ನಿಮಗೆ ಫೇಸ್ ಹೆಲ್ದಿ ಇರ್ತದೆ, ಸ್ಕಿನ್ ಕೂಡ ಗ್ಲೋ ಕಾಣ್ತದೆ. ನಿಮಗೆ ಫೇಸಿಗೆ ಮಸಾಜ್ ಕೊಡುವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದಲ್ಲ, ಆಗ ನಿಮಗೆ ಒಳ್ಳೆ ಮಸಾಜ್ ಎಲ್ಲ ಸಿಕ್ಕಿ ನಿಮಗೆ ಗ್ಲೋ ಬರ್ತದೆ ಫೇಸ್. ಏನಂತ ಹೇಳಿದ್ರೆ ಫೇಶಿಯಲ್ ಮಾಡಿ ಈಗ ಸ್ಟಾಪ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಉಂಟಾ? ಈಗ ಕೆಲವರು ಎನಿಸ್ತಾರಲ್ಲ, ಫೇಶಿಯಲ್ ಮಾಡಿದ್ರೆ ಎವ್ರಿ ಮಂತ್ ಮಾಡಬೇಕು, ಇಲ್ಲಾದ್ರೆ ಅದು ಸ್ಕಿನ್ ಹಾಳಾಗ್ತದೆ, ಹಾಗೆಲ್ಲ ಇರ್ತದಲ್ಲ, ಏನಾದ್ರು ಸಮಸ್ಯೆ ಉಂಟಾ? ಇಲ್ಲ, ಎಂತ ಸಮಸ್ಯೆ ಇಲ್ಲ. ಆಕ್ಚುಲಿ ವಿಷಯ ಎಂತಂತಂದ್ರೆ ಫೇಶಿಯಲ್ ನೀವು ಜಸ್ಟ್ ನಿಮ್ಮ ಎಪಿಡರ್ಮಿಸ್ ಲೇಯರ್ ಇದ್ದು ಸೂಪರ್ ಲೇಯರ್ ಅಲ್ಲಿ ಮಾಡೋದು. ಸೊ ನಿಮ್ಗೆ ಎಂತ ಪ್ರಾಬ್ಲಮ್ ಬರುವುದಿಲ್ಲ. ಈ ಎಪಿಡರ್ಮಿಸ್ ಲೇಯರ್ ಇದ್ದು ನಿಮ್ಗೆ ಫಸ್ಟ್ ಸೂಪರ್ ಲೇಯರ್ ಅಲ್ಲಿ ಏನು ವರ್ಕ್ ಆಗ್ತದೆ ಅದು ಎಂತ ನಿಮ್ಗೆ ಜಸ್ಟ್ ಏನು ನಿಮ್ಗೆ ಇನ್ಸೈಡ್ ಹೋಗಿ ಎಂತ ಯಾವುದೇ ನಿಮ್ಗೆ ಎಫೆಕ್ಟ್ ಆಗೋದಿಲ್ಲ, ಗೊತ್ತಾಯ್ತಾ? ಅದೇ ನೀವು ಕೆಮಿಕಲ್ ಪೀಲ್ ಎಲ್ಲ ಮಾಡಿದ್ರೆ ಅದಾದ್ರೆ ನೀವು ಎವ್ರಿ ಮಂತ್ ನೀವು ಮಾಡ್ಬೇಕಾಗ್ತದೆ, ಗೊತ್ತಾಯ್ತಾ? ಇದು ನೀವು ಜಸ್ಟ್ ಮಾಡೋದು ಫ್ರೂಟ್ ಫೇಶಿಯಲ್ ಅಲ್ಲ, ಎಂತ ನಿಮ್ಗೆ ಹಾಗೆ ಎವ್ರಿ ಮಂತ್ ಮಾಡೋದು ಯಾಕೆಂದ್ರೆ ನಿಮ್ಗೆ ಮೇಂಟೆನೆನ್ಸ್ಗೋಸ್ಕರ ಎವ್ರಿ ಮಂತ್ ಮಾಡ್ಬೇಕು, ಗೊತ್ತಾಯ್ತಾ? ಒಂದೆಲ್ಲ ಮಾಡದಿದ್ರೂ ಕೂಡ ನಿಮ್ಗೆ ಎಂತ ಆಗುದಿಲ್ಲ. ಮಸಾಜ್ ಮಾಡಿ ಆದಮೇಲೆ ಚಂದ ಮಾಡಿ ಮುಖವನ್ನು ಒರೆಸಿದ್ರು. ಆಮೇಲೆ ಈ ಒಂದು ಕ್ರೀಮನ್ನು ಪುನಃ ಹಾಕಿದ್ರು. ಹಾಕಿ ಆದಮೇಲೆ ಕಣ್ಣಿಗೆ ಹತ್ತಿಯನ್ನು ಇಟ್ಟರು. ಇದು ಯಾಕೆ ಸ್ಟೀಮ್ ಕೊಡೋದಂದ್ರೆ ನಿಮ್ಮ ಸ್ಕಿನ್ ಉಂಟಲ್ಲ, ಪೋರ್ಸ್ ಎಲ್ಲ ಕ್ಲೋಸ್ ಆಗಿರ್ತದೆ. ಸೊ ಸ್ಟೀಮ್ ಕೊಟ್ಟಾಗ ನಿಮ್ಮ ಪೋರ್ಸ್ ಓಪನ್ ಆಗ್ತದೆ ಸ್ಕಿನ್ ಇದು. ಅದರ ಒಳಗೆ ಇದ್ದದ್ದು ವೈಟ್ ಹೆಡ್ಸ್ ಮತ್ತೆ ಬ್ಲ್ಯಾಕ್ ಹೆಡ್ಸ್ ಉಂಟಲ್ಲ, ಅದು ನಿಮಗೆ ಈಸಿಲಿ ಬರ್ತದೆ. ಓಕೆ, ಇದರದ್ದು ನೆಕ್ಸ್ಟ್ ಸ್ಟೆಪ್ ಬಂದಿದ್ದು ಅಲ್ಟ್ರಾಸೋನಿಕ್ ಮಷೀನ್. ಇದರಲ್ಲಿ ನಾವು ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅನ್ನು ಚೆನ್ನಾಗಿ ರಿಮೂವ್ ಮಾಡಿ ತೆಗಿತೇವೆ. ಅಲ್ಟ್ರಾಸೋನಿಕ್ ಇದು ಮಾಡಲಿಕ್ಕೆ ಎಂತ ಮಾಡಿ? ಇದರಲ್ಲಿ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರ್ತದಲ್ಲ, ಅದನ್ನು ನಾವು ರಿಮೂವ್ ಮಾಡ್ತೇವೆ ಈ ಮಷೀನಲ್ಲಿ. ಇದು ಬ್ರೈಟ್ನಿಂಗ್ ಜೆಲ್. ಇದು ಹಾಕಿ ಆದಮೇಲೆ ಒಂದು 5 ಮಿನಿಟ್ಸ್ ಚಂದ ಮಾಡಿ ಮಸಾಜ್ ಮಾಡ್ತಾರೆ. ನೋಡಿ, ವೈಟ್ನಿಂಗ್ ಜೆಲ್ ಹಾಕಿ ಇನ್ನೂ ಚಂದ ಮಾಡಿ ಪುನಃ ಮಸಾಜ್ ಮಾಡಿದರು. ಮುಖಕ್ಕೆ ಮಸಾಜ್ ಮಾಡುವಾಗ ಖುಷಿ ಆಗ್ತಾ ಇತ್ತು. ಮಂತ್ಲಿ ಒನ್ಸ್ ಒಂದು ಫೇಶಿಯಲ್ ತಗೊಂಡ್ರೆ ಈಗ ಫೇಸ್ ಪ್ಯಾಕ್ ಹಾಕ್ತಾ ಇದ್ದಾರೆ. ಫೇಸ್ ಪ್ಯಾಕ್ ಹಾಕಿ ಒಂದು 15 ಮಿನಿಟ್ಸ್ ಬಿಟ್ಟು ಮತ್ತೆ ನನ್ನ ಫೇಸನ್ನು ಪುನಃ ಕ್ಲೀನ್ ಮಾಡಿದರು. ನೋಡಿ, ಈಗ ನನ್ನ ಲುಕ್ ಚೆನ್ನಾಗಿದೆ. ಫೈನಲ್ ಲುಕ್ ಹೇಗೆ ಕಾಣ್ತಾ ಇದ್ದೀನಿ? ಚಂದ ಕಾಣ್ತಾ ಇದ್ದೀನಲ್ಲ? ತುಂಬ ಖುಷಿ ಆಯಿತು, ತುಂಬ ಚಂದ ಕಾಣ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನನಗೆ. ಏನು ಹೇಳ್ತಾರೆ, ಒಂದು 15 ಮಿನಿಟ್ಸ್ ಅಲ್ಲಿ ಮಲಗಕ್ಕೆ ಇತ್ತು. ಅವರು ಮಸಾಜ್ ಮಾಡಿದ್ದಲ್ಲಿ ನನಗೆ ಒಳ್ಳೆ ನಿದ್ರೆನೇ ಬಂದುಬಿಟ್ಟು. ನೀವು ಇಲ್ಲಿ ಬನ್ನಿ ಆಯಿತು. ತುಂಬ ಚಂದ ಮಾಡಿ ಅವರು ಮಸಾಜ್ ಮಾಡ್ತಾರೆ, ಹಾಗೆ ಚಂದ ಮಾತಾಡಿ ಮಾಡ್ತಾರೆ, ಖುಷಿ ಆಗ್ತದೆ. ಥ್ಯಾಂಕ್ ಯು. ಇಲ್ಲಿಯ ಸ್ಟಾಫ್ ಸರ್ವಿಸ್ ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲರೂ ಕೂಡ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೇನೆ, ನೀವು ಇಲ್ಲಿ ಬನ್ನಿ. ಇಲ್ಲಿ ಹೇರ್ ಕಟ್, ಫೇಶಿಯಲ್, ಕ್ಲೀನಪ್, ಐಬ್ರೋಸ್, ವ್ಯಾಕ್ಸ್ ಹೀಗೆ ಎಲ್ಲ ರೀತಿಯ ಸರ್ವಿಸ್ ಕೂಡ ಇದೆ. ಈ ಸಲೂನ್ ಯಾವುದು ಅಂತ ಹೇಳಿದರೆ ಪ್ಲಾನೆಟ್ಸ್ ಪ್ರೊಫೆಷನಲ್ ಸಲೂನ್ ಯುನಿಸೆಕ್ಸ್. ಇದು ಇರುವಂಥದ್ದು ಜುಡಿಯೋದ ಬ್ಯಾಕ್ ಸೈಡಲ್ಲಿ
ಹಂಪನಕಟ್ಟ ಮ್ಯಾಂಗ್ಳೂರು. ನೀವು ಒಮ್ಮೆ ಬನ್ನಿ ಆಯಿತಾ. ಫೇಶಿಯಲ್ ಮಾಡಿ ಬಂದೆ. ಹೇಗೆ ಕಾಣ್ತಾ ಇದ್ದೇನೆ? ಚೆಂದ ಕಾಣ್ತಿದ್ದೇನಲ್ಲ. ಈಗ ಮ್ಯಾಕ್ಡೊನಾಲ್ಡ್ಸಲ್ಲಿ ಆಫರ್ ಉಂಟು. 99 ರುಪೀಸ್ಗೆ ಬರ್ಗರ್ ಮತ್ತು ಫ್ರೈಸ್ ಮತ್ತು ಪೆಪ್ಸಿ ಸಿಗುತ್ತೆ. ಸೊ ಇಲ್ಲಿ ಒಂದು ತಿಂದೋಗುವ ಅಂತೇಳಿ ಬಂದೆ. 99 ರುಪೀಸ್ ಆಫರ್ ನೋಡಿ. ಒಂದು ಬರ್ಗರ್ ಮತ್ತು ಫ್ರೈಸ್ ಮತ್ತು ಜ್ಯೂಸ್. ಯಾವ ಅಂಗಡಿಯಲ್ಲಿ ಕೇಳಿಬಿಡಿ, ಎಲ್ಲ ಅಂಗಡಿಯಲ್ಲಿ ಉಂಟು. 65 ರೂಪಾಯಿ ಅಂಗಡಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.